ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಕಡಿಮೆ ಅಂತಲೇ ಹೇಳ್ಬೋದು. ನಿನ್ನೆ ಈ ಒಂದು ಅಮೌಂಟ್ ರಿಸೀವ್ ಆಯಿತು. ಇವತ್ತು ನನಗೆ ಗೊತ್ತಾಯಿತು. 0 ಇಂದ ಇವಾಗ ನನ್ನ ಚಾನಲಲ್ಲಿ 16,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಚೂರು ನಾಲೆಡ್ಜ್ ಇರಲಿಲ್ಲ ನನಗೆ. ಬ್ಯಾಡ್ ಕಮೆಂಟ್ ಬರಬಾರ್ದು. ಪ್ರತಿಯೊಂದು ಕೈಯಲ್ಲಿ ಇಷ್ಟು ಅಮೌಂಟ್ ಇದೆ, 500 ಅಂದರು 3 ತಗೋಬೋದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏಕೆಂದರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಈ ಒಂದು ವಿಡಿಯೋ ತುಂಬಾ ಒಂದು ಖುಷಿ ಕೊಡುವ ವಿಚಾರ ಅಂತಲೇ ಹೇಳ್ಬೋದು. ಏಕೆಂದರೆ 2 ವರ್ಷದ ನನ್ನ ಪರಿಶ್ರಮಕ್ಕೆ ಸಿಕ್ಕಂತಹ ಒಂದು ದಿನ ಅಂತಲೇ ಹೇಳ್ಬೋದು. ನೀವು ಏನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ ಹೇಳ್ಬೋದು. ಆದರೆ ಕಷ್ಟಪಟ್ಟವರಿಗಷ್ಟೇ ಈ ಒಂದು ವಿಚಾರ ತುಂಬ ಖುಷಿ ಕೊಡುತ್ತೆ. ಏನು ಅನ್ನೋದಾದರೆ, ಫೈನಲಿ ನನ್ನ ಒಂದು ಯೂಟ್ಯೂಬ್ ಚಾನಲಿಂದ ನನಗೆ ಇವತ್ತು ಅಮೌಂಟ್ ರಿಸೀವ್ ಆಯಿತು. ನಿನ್ನೆ ಈ ಒಂದು ಅಮೌಂಟ್ ರಿಸೀವ್ ಆಯಿತು. ಸೊ ಸಖತ್ ಅಂದರೆ ಸಖತ್ತು ಖುಷಿ ಇದೆ. ಸೊ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ದುಡ್ಡನ್ನ ಮಾಡ್ಬೋದು ಒಂದು ಯೂಟ್ಯೂಬ್ ಪ್ಲಾಟ್ಫಾರಮಲ್ಲಿ ಅಂದ್ಬಿಟ್ಟು ಇವತ್ತು ನನಗೆ ಗೊತ್ತಾಯಿತು. ಎಷ್ಟೊಂದು ಜನ ಮೆಸೇಜ್ ಮಾಡ್ತಾಯಿದ್ರು, ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ವಾ? ಹಾಗೆ ಎಷ್ಟೊಂದು ಜನ ಕೇಳ್ತಾಯಿದ್ರು, ನನ್ನ ಫ್ಯಾಮಿಲಿಲಿ ಇಷ್ಟೊಂದು ವೀಡಿಯೋಸ್ ಮಾಡಿದೆಯಲ್ಲ, ಇನ್ನು ನಿನಗೆ ಯೂಟ್ಯೂಬ್ ಚಾನಲಿಂದ ಅಮೌಂಟ್ ಬಂದಿಲ್ವಾ ಅಂತ ಎಷ್ಟೊಂದು ಜನ ಕೇಳ್ತಾಯಿದ್ರು. ಸೊ ಅವರಿಗೆ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ನಾವು ಫಸ್ಟು 0 ಇಂದ ಇವಾಗ ನನ್ನ ಚಾನಲಲ್ಲಿ 16,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಆದರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಝೀರೋ ನಾಲೆಡ್ಜ್, ಏನು ಹೇಳಿ, ಝೀರೋ ನಾಲೆಡ್ಜ್, ಒಂದು ಚೂರು ನಾಲೆಡ್ಜ್ ಇರಲಿಲ್ಲ ನನಗೆ. ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ವಿಡಿಯೋಸ್ ಮಾಡೋದು, ಯಾವ ಥರ ಕಂಟೆಂಟ್ ಕೊಡಬೇಕು, ಯಾವುದೂ ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ಮನೇಲಿ ಹೇಳಿದರು, ನೀಟಾಗಿರಬೇಕು ವಿಡಿಯೋ, ಯಾಕೆಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡ್ತಾ ಇರ್ತಾರೆ, ನೀಟಾಗಿ ಮಾಡಬೇಕು, ಎಲ್ಲೂ ಏನು ಬ್ಯಾಡ್ ಕಮೆಂಟ್ ಬರಬಾರ್ದು, ಪ್ರತಿಯೊಂದನ್ನು ಮನೇಲಿ ಹೇಳಿದರು. ಅದು ಎಲ್ಲರ ಮನೇಲೂ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನನಗೆ ಯಾವ ರೀತಿ ವಿಡಿಯೋಸ್ ಮಾಡೋದು ಅನ್ನೋದೇ ಒಂದು ಭಯ ಆಗ್ಬಿಟ್ಟಿತ್ತು. ಸೊ ನಾನು ರೆಗ್ಯುಲರಾಗೆ ವಿಡಿಯೋ ಹಾಕೊಂಡು ಬಂದೆ. 1 ಇಯರ್ ಆಯಿತು. 0 to 1K ಸಬ್ಸ್ಕ್ರೈಬರ್ ಆಗೋಕ್ಕೆ 1 ವರ್ಷ ತೊಗೊಂಡಿದ್ದೀನಿ ಟೈಮ್ ನನಗೆ. ಏಕೆಂದರೆ ನನಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋವರ್ಸ್ ಇರಲಿಲ್ಲ, ಹಾಗೆ ಯೂಟ್ಯೂಬ್ ಚಾನಲಲ್ಲೂ ನನಗೆ ಫಾಲೋವರ್ಸ್ ಇರಲಿಲ್ಲ. ವೀಡಿಯೋಸು ಕೂಡ ಅಷ್ಟೊಂದು ನೀಟಾಗಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ಯಾರಿಗೂ ಕೂಡ ಹೇಳ್ತಾ ಇರಲಿಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ಹಾಗಾಗಿ ನನಗೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಕಡಿಮೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಕಡಿಮೆ ಇತ್ತು. 1,000 ಸಬ್ಸ್ಕ್ರೈಬರ್ ಆಗೋಕ್ಕೆ ತುಂಬ ಕಷ್ಟ ಆಯಿತು. ಅದಾದ್ಮೇಲೆ ಮಾನಿಟೈಸೇಷನ್ ಆಗೋಕ್ಕೂ ಅಷ್ಟೇ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು, ಹಾಗೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು. ಇವಾಗ ಆಲ್ಮೋಸ್ಟ್ ಚೇಂಜ್ ಆಗಿದೆ. 2024 500 ಜನ ಸಬ್ಸ್ಕ್ರೈಬರ್ ಇರಬೇಕು, 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ನಾನು ಮಾಡಿದಾಗ ಆ ಥರ ಇರಲಿಲ್ಲ. 1,000 ಸಬ್ಸ್ಕ್ರೈಬರ್ ಇರಲೇಬೇಕಿತ್ತು, ಹಾಗೆ 4,000 ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಬೇಕಿತ್ತು. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ 1,000 ಮತ್ತು 4,000 ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೆ 1 ವರ್ಷ ತೊಗೊಂಡಿದ್ದೀನಿ. ಅದಾದಮೇಲೆ ಮಾನಿಟೈಸೇಷನ್ ಆನ್ ಆಗುತ್ತೆ. ನಮ್ಮ ಒಂದು ವೀಡಿಯೋಸ್ಗೆ ಆ್ಯಡ್ ಏನು ಬರುತ್ತೋ ಅಡ್ವರ್ಟೈಸ್ಮೆಂಟು, ಅದ್ರ ಕಡೆಯಿಂದ ನಮಗೆ ಒಂದಿಷ್ಟು ಅಂತ ಅರ್ನಿಂಗ್ಸ್ ಆಗುತ್ತೆ. ಪೈಸಾ ಲೆಕ್ಕದಲ್ಲಾಗುತ್ತೆ, ರುಪೀಸ್ ಲೆಕ್ಕದಲ್ಲಾಗುತ್ತೆ. ಸೊ ಅವರು ಒಂದೊಂದು ವೀಡಿಯೋಗೆ 1,000 ಎಲ್ಲ ಕೊಡೋದಿಲ್ಲ, ಪೈಸಾ ಲೆಕ್ಕದಲ್ಲಿ ಕೊಡ್ತಾರೆ. ಅದು ನಮ್ಮ ಒಂದು ಯೂಟ್ಯೂಬ್ ರೆವಿನ್ಯೂ ಅಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹೊಸ್ದಾಗಿ ಯೂಟ್ಯೂಬ್ ಯಾರ್ಯಾರು ಮಾಡ್ತಾ ಇದ್ದೀರಾ ಅವರಿಗೊಂದು ಕ್ಲಾರಿಟಿ ಇರಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಅರ್ನಿಂಗ್ಸ್ ಆಯಿತು, ಹಾಗೆ ನನಗೆ ಎಷ್ಟು ಪೇಮೆಂಟ್ ಬಂತು ಅಂತಲೂ ಕೂಡ ನಾನು ಫುಲ್ಲು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ನನ್ನ ವೀಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ನೀವು ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರಿಗೊಂದು ಮೋಟಿವೇಟ್ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋರು 1-2-3 ಜನ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ರು, ಅದರಲ್ಲಿ ಏನು ಅರ್ನಿಂಗ್ಸ್ ಆಗೋದಿಲ್ಲ ಅಂದ್ಬಿಟ್ಟು ಅವ್ರು ಬಿಟ್ಟರು. ಸೊ ಅದೇ ರೀತಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಅಂದಿದ್ರೆ ನನಗೆ ಈ ಒಂದು ಪೇಮೆಂಟ್ ನಿಜವಾಗ್ಲೂ ಬರ್ತಾ ಇರಲಿಲ್ಲ. ಸೊ ತಾಳ್ಮೆ ಇರಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಮ್ಮ ಮನೇಲಿ 2 ಮಕ್ಕಳಿದ್ದಾರೆ, ಮನೆ ಮೇಂಟೈನ್ ಮಾಡಬೇಕು. ಇದೆಲ್ಲದ್ರ ಮಧ್ಯ ಎಲ್ಲಿ ಗ್ಯಾಪ್ ಸಿಗುತ್ತೋ ಆ ಒಂದು ಟೈಮಲ್ಲಿ ನಾನು ವಿಡಿಯೋ ಮಾಡಿಕೊಂಡು ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಹಾಗೆ ನಮ್ಮ ಮನೇಲಿ ಇಂಟರ್ನೆಟ್ ಕೂಡ ಅಂದರೆ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಅಷ್ಟೊಂದು ಸಿಗೋದಿಲ್ಲ. ನಾನು ಯೂಟ್ಯೂಬಿಗೋಸ್ಕರ ಅಂತಲೇ ವೈಫೈ ಕೂಡ ಹಾಕ್ಸ್ಕೊಂಡೆ. 6 ಮಂತ್ಗೆ 3,000 ರೂಪಾಯಿ ನಾನು ಪೇ ಮಾಡಿದ್ದು. ಸೊ 1 ವರ್ಷದಿಂದ ವೈಫೈ ಹಾಕ್ಸ್ಕೊಂಡಿದ್ದೀನಿ. ಸೊ 6,000 ರೂಪಾಯಿ ನಾನು ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡಿದ್ದು. ನಿಜವಾಗ್ಲೂ ಯೂಟ್ಯೂಬ್ ಮಾಡಬೇಕು ಅಂದರೆ ಒಂದು ಚೆನ್ನಾಗಿರೋ ಮೊಬೈಲ್ ಬೇಕು, ಹಾಗೆ ಇಂಟರ್ನೆಟ್ ಅವಶ್ಯಕತೆ ಇರುತ್ತೆ, ಕ್ಲಾರಿಟಿ ಇರಬೇಕು ನೀಟಾಗೆ.
ಆಮೇಲೆ ವಾಯ್ಸ್ ಓವರ್ ಕೊಡಬೇಕು ಚೆನ್ನಾಗಿ, ಒಂದು ಟ್ರೈಪ್ಯಾಡ್ ಇರಬೇಕು. ಇದೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೆ ತುಂಬ ಮುಖ್ಯ ಆಗುತ್ತೆ. ಆವಾಗ ನಮ್ಮ ಒಂದು ವಿಡಿಯೋ ಕ್ಲಾರಿಟಿ ಹಾಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಗೆ ಕಂಟೆಂಟ್ ಚೆನ್ನಾಗಿರಬೇಕು. ಇದೆಲ್ಲ ಇದ್ದರೆ ವಿಡಿಯೋಸ್ ಚೆನ್ನಾಗಿ ರೆಕಮೆಂಡ್ ಆಗುತ್ತೆ, ಹಾಗೆ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ನನ್ನ ಒಂದೊಂದು ವೀಡಿಯೋಗೆ ವ್ಯೂಸ್ ಅಷ್ಟೊಂದು ಬಂದಿಲ್ಲ, ಹಾಗೆ ಒಂದೊಂದು ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಕೂಡ ಬಂದಿದೆ. ಸೊ ಆವಾಗ ನಮ್ಮ ಅರ್ನಿಂಗ್ಸು ಒಂದೊಂದ್ಸಲ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ, ನಾನು ಯೂಟ್ಯೂಬ್ ಮಾಡೋಕ್ಕೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಸಿಕ್ಕಂತಹ ಒಂದು ರೆಸ್ಪಾನ್ಸು, ನನ್ನ ಹಸ್ಬೆಂಡ್ ಆಗಲಿ, ನಮ್ಮಮ್ಮ ಆಗಲಿ, ನಮ್ಮ ಅಕ್ಕ ಆಗಲಿ, ಎಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನನಗೆ ಈ ವಿಡಿಯೋ ಮಾಡು, ಎಲ್ಲೋದ್ರೂ ಅಷ್ಟೇ ನಾನು ಮಾಡ್ಕೊಡ್ತೀನಿ ಕೊಡು ವಿಡಿಯೋ ಅಂತ ಹೇಳೋರು. ಹಾಗಾಗಿ ನಾನು ಎಲ್ಲೋದ್ರೂ ವಿಡಿಯೋ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಇವತ್ತು ಈ ಒಂದು ಪೇಮೆಂಟ್ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅದು ಚಿಕ್ಕ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ, ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರಮಿಂದ ದುಡ್ಡು ಮಾಡಬೇಕು ಅನ್ನೋದು ಅಷ್ಟು ಈಸಿ ಅಲ್ಲ. ಏಕೆಂದರೆ ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಕಷ್ಟಪಡಬೇಕು ಅನ್ನೋದು. ಸೊ ಫೈನಲಿ ಜಾಸ್ತಿ ಎಳೆಯೋದಕ್ಕೆ ಹೋಗೋದಿಲ್ಲ. ಫೈನಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಷ್ಟು ಅರ್ನಿಂಗ್ಸ್ ಆಗಿದೆ. ಸೊ ಇದರಲ್ಲಿ ಎಷ್ಟಿರ್ಬೋದು ಅಂದ್ಬಿಟ್ಟು ಗೆಸ್ ಮಾಡಿ, ಏಕೆಂದರೆ ಯೂಟ್ಯೂಬ್ ಚಾನಲಲ್ಲಿ ಇಷ್ಟೇ ಬಂತು ಅಷ್ಟೇ ಬಂತು ಅಂತ ಹೇಳಂಗಿಲ್ಲ. ಸೊ ಹಾಗಾಗಿ ಒಂದು ಕ್ಲೂ ಕೊಡ್ತೀನಿ ನಾನು ಎಷ್ಟು ಬಂತು ಅಂದ್ಬಿಟ್ಟು. ಸೊ ನನಗೆ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಮೆಸೇಜ್ ಬಂತು. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಾಸ್ಟ್ ಮಂತ್ ನನಗೆ ಪೇಮೆಂಟ್ ಬರಬೇಕಿತ್ತು, ಅಂದರೆ ಮಾರ್ಚ್ ತಿಂಗಳು ನನಗೆ ಪೇಮೆಂಟ್ ಬರಬೇಕಿತ್ತು. ನನ್ನ ಒಂದು ಚಾನಲಲ್ಲಿ $98 ಏನೋ ಕಂಪ್ಲೀಟ್ ಆಗಿತ್ತು. ಅಂದರೆ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಆ ಪೇಮೆಂಟ್ ಬರಬೇಕು ಅಂದರೆ ಮಿನಿಮಮ್ $100 ಕಂಪ್ಲೀಟ್ ಆಗಿದ್ರೆ ಮಾತ್ರ ಆ ಪೇಮೆಂಟ್ ರಿಸೀವ್ ಆಗೋದು. ಸೊ ನನಗೆ $98 ಆಗಿರೋದ್ರಿಂದ ಇನ್ನು ಒಂದು $2 ಕಡಿಮೆ ಇತ್ತು. ಹಾಗಾಗಿ ನನಗೆ ಈ ಮಂತ್ ಬಂದಿದ್ದು, ಅಂದರೆ ಏಪ್ರಿಲ್ ತಿಂಗಳಲ್ಲಿ ನನಗೆ ಪೇಮೆಂಟ್ ಬಂದಿದ್ದು ಯಾವಾಗ ಅಂದರೆ ನಿನ್ನೆ ಬಂದಿದ್ದು. ನಿನ್ನೆ 22ನೇ ತಾರೀಕು, 21ನೇ ತಾರೀಕಿಂದ 26ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಂದರೆ 6 ದಿನ ಟೈಮ್ ಕೊಟ್ಟಿರ್ತಾರೆ. 21ರಿಂದ 26ನೇ ತಾರೀಕು ಒಳಗಡೆ ನಮ್ಮ ಅಕೌಂಟಿಗೆ ಯಾವಾಗಾದರೂ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಒಬ್ಬೊಬ್ರಿಗೆ 21ಕ್ಕೆ ಮಾಡ್ತಾರೆ, ಒಬ್ಬೊಬ್ರಿಗೆ 25ಕ್ಕೆ ಮಾಡ್ತಾರೆ, 27ಕ್ಕೆ ಮಾಡೋರು ಇದ್ದಾರೆ. ಸೊ ನನಗೆ 22ನೇ ತಾರೀಕು ನಿನ್ನೆ ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಮೆಸೇಜ್ ಬಂತು. ಸೊ ಯೂಟ್ಯೂಬ್ ಕಡೆಯಿಂದ ನಿಮಗೆ ಪೇಮೆಂಟು ಬಂದಿದೆ ಅಂತ, ಅಂದರೆ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಒಂದು ಮೇಲ್ ಮಾಡಿದ್ರು ಅವರು. ಸೊ ತೋರಿಸ್ತೀನಿ. ಸೊ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಪೇಮೆಂಟ್ ನೋಡಿ, ಏಪ್ರಿಲ್ 22ಕ್ಕೆ ನನ್ನ ಒಂದು ಅರ್ನಿಂಗ್ಸ್ ಏನಿರುತ್ತೋ ಅದನ್ನು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ವಿತಿನ್ 5 ಡೇಸ್ ಒಳಗಡೆ ನಮ್ಮ ಒಂದು ಅಮೌಂಟ್ ಏನಿರುತ್ತೋ, ಅಕೌಂಟಲ್ಲಿ ಬಂದಿರುವ ಅಮೌಂಟ್ ಏನಿರುತ್ತೋ, ಸೊ ಅದನ್ನು ನಾವು 5 ದಿನದ ಒಳಗಡೆ ಬಿಡಿಸ್ಕೋಬೇಕು. ಫೋನ್ಪೇನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಕಾರ್ಡ್ ಸ್ವೈಪ್ ಮಾಡಿ ಅಮೌಂಟ್ ಆದರೂ ಬಿಡಿಸ್ಕೋಬೋದು. ನನಗದು ಸಖತ್ತು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಏಕೆಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪೇಮೆಂಟ್ ಬಂತು ಅಂದ್ಬಿಟ್ಟು ನಂಗೆ ನಿಜವಾಗ್ಲೂ ನಂಬಕ್ಕೆ ಆಗಲಿಲ್ಲ. ನಾನು 21ನೇ ತಾರೀಕಿಂದ 26ನೇ ತಾರೀಕು ಯಾವಾಗ ಬರುತ್ತೋ ಏನು ಪ್ರಾಬ್ಲಮ್ ಆಗಿದೆಯೋ, ಯಾಕೆ ಇನ್ನೂ ಬಂದಿಲ್ಲ, ನಿಜವಾಗ್ಲೂ ಬೇಡ್ಕೋತಾ ಇದ್ದೆ ದೇವ್ರ ಹತ್ರ, ನನಗೆ ಇನ್ನೂ ಯಾವಾಗ ಪೇಮೆಂಟ್ ಬರುತ್ತೋ ಏನೋ ಅಂದ್ಬಿಟ್ಟು ಬೇಡ್ಕೋತಾ ಇದ್ದೆ. ಫೈನಲಿ ನನಗೆ ನಿನ್ನೆ ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ಮೇಲ್ ಬಂತು, ಅಕೌಂಟು ಟ್ರಾನ್ಸ್ಫರ್ ಆಗಿದೆ ಅಂದ್ಬಿಟ್ಟು. ನಿಜವಾಗ್ಲೂ ಆ ಒಂದು ಮೆಸೇಜ್ ನೋಡಿಬಿಟ್ಟು ಅಳುನೇ ಬಂತು. ಅದಾದಮೇಲೆ ಯೂಟ್ಯೂಬ್ ರೆವಿನ್ಯೂ ಅಂತ ಇರುತ್ತಲ್ವ, ಡಾಲರ್ಸು, ಅಲ್ಲೋಗಿ ಸರ್ಚ್ ಮಾಡಿ ನೋಡಿದಾಗ ಅಲ್ಲೂ ಕೂಡ ಇಷ್ಟು ಡಾಲರ್ದು ನನಗೆ ಎಷ್ಟು ಡಾಲರ್ ಆಗಿದೆಯೋ ಅದ್ರದ್ದು ಅಮೌಂಟ್ ಸೆಂಡ್ ಆಗಿದೆ ಅಂತ ಅದು ಮೆಸೇಜ್ ಮಾಡಿದ್ರು. ಸೊ ಅದನ್ನೆಲ್ಲ ನೋಡಿದಾಗ ಸಖತ್ ಖುಷಿ ಆಯಿತು. ಫಸ್ಟು ಫೋನ್ ಮಾಡಿ ನನ್ನ ಹಸ್ಬೆಂಡಿಗೆ ಕೇಳಿದೆ, ಅದಾದಮೇಲೆ ನಮ್ಮ ಅಕ್ಕಂಗೆ ಹೇಳಿದೆ, ನಮ್ಮ ಅಮ್ಮಂಗೆ ಹೇಳಿದೆ. ಎಲ್ಲರೂ ಖುಷಿಪಟ್ಟರು. ಇಷ್ಟು ವರ್ಷ ಕಷ್ಟಪಟ್ಟಿದ್ಕೂ ಒಂದು ಸಾರ್ಥಕ ಆಯಿತು, ಇದೇ ರೀತಿ ನಿನ್ಗೆ ಯಾವಾಗಲೂ ಪೇಮೆಂಟ್ ಬರಲಿ ಅಂದ್ಬಿಟ್ಟು ಎಲ್ಲರೂ ಕೂಡ ಖುಷಿಪಟ್ಟರು. ಫೈನಲಿ ನನ್ನ ಕೈಲಿ ಇಷ್ಟು ಅಮೌಂಟ್ ಇದೆ, ಬೇಗ ಅಮೌಂಟ್ ತೊಗೋಬೇಕು ಅಂದ್ಬಿಟ್ಟು ವಿತಿನ್ ಸಂಜೆನೇ, ಸೊ ಮಧ್ಯಾಹ್ನ ಅಮೌಂಟ್ ಬಂತು. ಸಂಜೆ ನಿನ್ನೆ ಮಂಗಳವಾರ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಅಮೌಂಟ್ ಹಾಕಬೇಕು ಅಂತ ಹೇಳ್ಕೊಂಡಿದ್ದೆ. ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂದಿದ್ದ ತಕ್ಷಣ ಆಂಜನೇಯನ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಅಮೌಂಟ್ ಹಾಕಬೇಕು ಅಂದ್ಕೊಂಡು ಅಲ್ಲೋಗಿ ಅಮೌಂಟ್ ನನ್ನ ಎಷ್ಟು ಹೇಳ್ಕೊಂಡಿದ್ನೋ ಅಷ್ಟನ್ನು ಹಾಕಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಖುಷಿ ಆಯಿತು, ಏಕೆಂದರೆ ಫಸ್ಟು ಪೇಮೆಂಟ್ ತೊಗೊಂಡಿದ್ದೀನಲ್ಲ ಅಂತ.
ಫೈನಲಿ ಫ್ರೆಂಡ್ಸ್ ಎಷ್ಟು ಬಂದಿದೆ ಅಂತ ಫುಲ್ ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಸತಾಯಿಸಕ್ ಹೋಗೋದಿಲ್ಲ. ಇಷ್ಟು ಬಂತು ಅಷ್ಟು ಬಂತು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಫೈನಲಿ ನನ್ನ ಒಂದು ಕೈಯಲ್ಲಿ ಇಷ್ಟು ಅಮೌಂಟ್ ಇದೆ, 500 ರುಪೀಸ್ದು. ಇದರಲ್ಲಿ ಏನು ತಗೋಬಹುದು ಅನ್ನೋದಾದ್ರೆ, ಒಂದು 4,000 ರೂಪಾಯಿದು ಒಂದೇನಾದ್ರೂ ಐಟಮ್ ಅನ್ಕೊಳ್ಳಿ, ಒಂದು 4,000 ರೂಪಾಯಿದು ವಾಚ್ ಅನ್ಕೊಳ್ಳಿ. 4,000 ರೂಪಾಯಿ ವಾಚು ಮಿನಿಮಮ್ ಅಂದ್ರು 3 ತಗೋಬಹುದು, 3 ವಾಚ್ ತಗೋಬಹುದು. ಎಕ್ಸ್ಟ್ರಾ ಒಂದು 700 ರೂಪಾಯಿದು ಏನಾದರೂ ಒಂದು ಐಟಮ್ ತಗೋಬಹುದು. ಇಷ್ಟು ಅಮೌಂಟ್ ಬಂದಿದೆ. ಅದನ್ನ ನಾವು ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಮಗೆ ಇಷ್ಟೇ ಅಮೌಂಟ್ ಬಂತು ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಂಗಿಲ್ಲ. ಹಾಗಾಗಿ ನಾನು ಈ ತರ ಬೇರೆ ತರ ಕ್ಲೂ ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಗೊತ್ತಾಗ್ಬೋದು ಎಷ್ಟು ಅಮೌಂಟ್ ಬಂದಿದೆ ಅಂದ್ಬಿಟ್ಟು. ನನಗೆ ಫಸ್ಟ್ ಪೇಮೆಂಟ್ ಇಷ್ಟು ಬರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನಗೆ ಸಖತ್ತು ಖುಷಿ ಇದೆ. ಈ ಒಂದು ಅಮೌಂಟ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೋತೀನಿ, ಬೇರೆ ಏನಕ್ಕೂ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋತೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡಿದ್ರೆ ಪ್ರತಿ ತಿಂಗಳು ನಾನು ಅಮೌಂಟ್ ತಗೋಬಹುದು. ಅಟ್ಲೀಸ್ಟ್ 2 ತಿಂಗಳಿಗೆ ಒಂದ್ಸಲನಾದ್ರೂ ಈ ಒಂದು ಅಮೌಂಟ್ ತಗೋಬೇಕು ಅನ್ನೋದು ತುಂಬಾನೇ ಖುಷಿ ಇದೆ. ಸೊ ಫಸ್ಟ್ ಪೇಮೆಂಟು ನನಗೆ ನಿಜವಾಗ್ಲೂ ಖುಷಿ ಇದೆ. ಇಷ್ಟು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಅಂದ್ರೆ ಇದಕ್ಕಿಂತ ಕಡಿಮೆ ಬರುತ್ತೆ ಅನ್ಕೊಂಡಿದ್ದೆ. ಬಟ್ ಓಕೆ, ಈ ಫಸ್ಟ್ ಪೇಮೆಂಟ್ ಇಷ್ಟು ಬಂದಿದೆಯಲ್ಲ, ನನಗೆ ನಿಜವಾಗ್ಲೂ ಖುಷಿ ಇದೆ. ಫಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ದಾಗ ಸಖತ್ ಖುಷಿ ಪಟ್ರು. ಸೊ ನನ್ನ ಹಸ್ಬೆಂಡ್ ಈಗಲೂ ನಂಬ್ತಾ ಇರಲಿಲ್ಲ, ನಿಜವಾಗ್ಲೂ ಅಮೌಂಟ್ ಬಂತ ಅಂತಾನೆ ಕೇಳಿದ್ದು. ಅದಾದ್ಮೇಲೆ ಅವರಿಗೆ ಮೆಸೇಜ್ ತೋರಿಸ್ದೆ, ಮೇಲ್ ಮಾಡಿರೋದು, ಹಾಗೆ ಅಮೌಂಟ್ ಸೆಂಡ್ ಆಗಿರೋದು ಪ್ರತಿಯೊಂದನ್ನು ತೋರಿಸಿದಾಗ ಅವ್ರು ನಂಬಿದ್ರು. ಯಾಕೆಂದ್ರೆ ನಾನು ಇಷ್ಟು ದಿನ ಅಮೌಂಟ್ ಬರೋದಿಲ್ಲ, ಬರುತ್ತೋ ಇಲ್ವೋ ಗೊತ್ತಿಲ್ಲ, ಈ ಥರನೇ ಹೇಳ್ಕೊಂಡು ಬಂದಿದ್ದು. ಯಾಕೆಂದ್ರೆ ಕಾನ್ಫಿಡೆಂಟ್ ಇಟ್ಕೋಬಾರ್ದು. ನನಗೆ ಬಂದೇ ಬರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಬರೋದಿಲ್ಲ. ನನ್ನ ಒಂದು ವಿಚಾರದಲ್ಲಿ ಅದೇ ರೀತಿನೇ ಆಗಿರೋದು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬಾರ್ದು. ಸೊ ಬರ್ಲಿ ಬಿಡು, ನಾವು ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲವಾಗಿ ದೇವರು ಒಂದಲ್ಲ ಒಂದು ದಿನ ನಮಗೆ ಅಮೌಂಟು ಆಗಲಿ ಏನೋ ಒಂದಾಗಲಿ ಕೊಡ್ತಾನೆ ಅಂತ ಅನ್ಕೋಬೇಕು. ಕಷ್ಟಪಟ್ಟಿದ್ದು ಯಾವತ್ತಿದ್ರೂ ನಮ್ಮ ಕೈ ಸೇರುತ್ತೆ ಅನ್ನೋದು ಮನ್ಸಲ್ಲಿದ್ರೆ ಸಾಕು. ಅದನ್ನ ಎಲ್ಲರಿಗೂ ತೋರಿಸ್ಕೊಳ್ಳೋಕೆ ಹೋಗ್ಬಾರ್ದು. ಹಾಗಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ನೆಕ್ಸ್ಟ್ ಮಂತ್ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ನನಗೆ ಅಮೌಂಟ್ ಬಂದಿದೆ. ತುಂಬ ಸ್ಯಾಟಿಸ್ಫೈ ಇದೆ. ಹಾಗೆ ನಾನು ಹೊಸದಾಗಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಜವಾಗ್ಲೂ ಕ್ರಿಯೇಟ್ ಮಾಡಿ. ನಿಮಗೆ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ತೋರಿಸ್ಕೊಳ್ಳಿ. ವ್ಲಾಗ್ ಆಗಲಿ, ಕುಕಿಂಗ್ ಆಗಲಿ, ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡ್ಕೊಳ್ಳಿ. ಸೊ ನನಗೆ ಗೊತ್ತಿರೋರೇ 1-2-3 ಜನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಅಮೌಂಟ್ ಬಂದಿಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ಬಿಟ್ಟಿರೋರು ಇದ್ದಾರೆ. ಸೊ ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಈ ವಿಡಿಯೋ ಮುಖಾಂತರ, ಸೊ ವೆಯ್ಟ್ ಮಾಡಿ, ನೀವು ಕಷ್ಟಪಟ್ಟು ವೆಯ್ಟ್ ಮಾಡಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿ. ಒಂದಲ್ಲ ಒಂದು ದಿನ ರೀಚ್ ಆಗುತ್ತೆ. ರೀಚ್ ಆದಮೇಲೆ ಅಮೌಂಟ್ ಕೂಡ ಬರುತ್ತೆ. ಒಂದಲ್ಲ ಒಂದು ದಿನ ನಿಮ್ಮ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ. ಸೊ ಈ ಥರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈಗಲೇ ಕ್ರಿಯೇಟ್ ಮಾಡಿ. ಒಳ್ಳೆ ದುಡ್ಡಂತೂ ಇದರಲ್ಲಿ ಮಾಡ್ಬೋದು. ಒಳ್ಳೆ ಪ್ಲಾಟ್ಫಾರಮ್ ಅಂತಲೂ ಹೇಳ್ಬೋದು. ಫ್ಯಾಮಿಲಿಗೆಲ್ಲ ಒಳ್ಳೆ ಪ್ಲಾಟ್ಫಾರಮ್ ಅಂತಲೇ ಹೇಳ್ಬೋದು. ನಾನು ನಮ್ಮ ಮನೇಲಿ 2 ಮಕ್ಕಳಿದ್ದಾರೆ, ನೀವು ನೋಡ್ಬೋದು. 2 ಮಕ್ಕಳನ್ನ ಹಿಡ್ಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ಕಡಿಮೆ ಸಮಯದಲ್ಲೇ ಒಂದೊಂದು ವಿಡಿಯೋಸ್ ಮಾಡಿ, ಇವತ್ತು ಮಾಡಿದ್ರೆ ನಾಳೆ ಅಪ್ಲೋಡ್ ಮಾಡಿ ಒಂದು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಜರ್ನಿ. ಹಾಗೆ ನನಗೆ ಯೂಟ್ಯೂಬ್ ಚಾನಲಿಂದ ಎಷ್ಟು ಪೇಮೆಂಟ್ ಬಂತು ಅಂದ್ಬಿಟ್ಟು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಆಗಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಯೂಟ್ಯೂಬ್ ಬಗ್ಗೆ, ಯಾವುದಾದ್ರೂ ರಿಲೇಟಿವ್ಸ್ ಬಗ್ಗೆ, ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಏನಾದರೂ ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡೋದು, ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅದನ್ನ ಬಗ್ಗೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನನಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ, ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಹಾಗೆ ಎಕ್ಸಾಕ್ಟ್ ಆಗಿ ಅಮೌಂಟ್ ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ. ಅದಕ್ಕೆ ರೀಚ್ ಅಂದರೆ ಹತ್ರದಲ್ಲಿ ಯಾರಾದರೂ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ನಿಜವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.